ಮುಂದುವರೆದ ಭಾಗವಾಗಿ ಏನಾಗ್ತಾ ಇದೆ, ಚಿಕ್ಕಮಗಳೂರಿನಲ್ಲೂ ಕೂಡ ಪ್ರತಿಭಟನೆ. ಎಂಎಲ್ಸಿ ಸಿಟಿ ರವಿ ಅವರ ಮನೆಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿ ರಸ್ತೆಯಲ್ಲಿರುವಂತಹ ಸಿಟಿ ರವಿ ಅವರ ನಿವಾಸ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಸದ್ಯ ಪೊಲೀಸ್ ಸಿಬ್ಬಂದಿ ತಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಸ್ತೆ ಬದಿ ನಿಂತಿರುವಂತಹ ಕಾಂಗ್ರೆಸ್ ಸದಸ್ಯರನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸಿಟಿ ರವಿ ಅವರ ನಿವಾಸದ ಮುಂದೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹತ್ತಾರು ಸಂಖ್ಯೆಯಲ್ಲಿ ಸಿಟಿ ರವಿ ಅವರ ನಿವಾಸದ ಕಡೆಗೆ ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದು ನುಗ್ತಾ ಇರುವಂತಹ ಕಾರ್ಯಕರ್ತರನ್ನ ನೋಡಬಹುದಾಗಿದೆ ನಾವಿಲ್ಲಿ. ಪೊಲೀಸರು ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ಒಂದು ಸನ್ನಿವೇಶವನ್ನ ಸಿಟಿ ರವಿ ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಅವರ ಅವಾಚ್ಯ ಶಬ್ದಗಳನ್ನು ಆಡಿದ್ದಾರೆ, ಅದನ್ನ ಖಂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಬಳಸ್ಕೊಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಚಿಕ್ಕಮಗಳೂರಿನಲ್ಲೂ ಕೂಡ ಈಗ ಶುರುವಾಗ್ತಾ ಇರುವಂತಹ ಪ್ರತಿಭಟನೆ. ಸೊ ಒಂದ್ ಕಡೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಸನ್ನಿವೇಶವನ್ನ ಗಮನಿಸ್ತಾ ಇದ್ದೀವಿ, ಹಾಗೆ ಚಿಕ್ಕಮಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ. ಅದಕ್ಕೆ ತಕ್ಕ ಹಾಗೆ ಆಗ್ತಾ ಇರುವಂತಹ ಕೆಲ ಸಂಗತಿಗಳು, ಅದಕ್ಕೆ ಸಂಬಂಧಪಟ್ಟ ಫುಟೇಜ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅದೇ ಸಿಟಿ ರವಿ ಅವರ ವಿರುದ್ಧವಾಗಿ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಕಾಣಿಸುತ್ತೆ. ಅದರ ಒಂದು ಭಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಹಳ ಮಂದಿ ಬಂದು ಈಗ ಅವ್ರ ಮನೆ ಕಡೆ ಮುತ್ತಿಗೆ ಹಾಕುವಂತ ನಿಟ್ಟಿನ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರುಗಳು ಕೂಡ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಬಹುಶಃ ಬಿಜೆಪಿಯ ಕೆಲ ನಾಯಕರುಗಳು ಅಥವಾ ಕಾರ್ಯಕರ್ತರುಗಳು ಬಂದಂಗಿದೆ, ಪರ ವಿರುದ್ಧದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ.